ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಯೂಟ್ಯೂಬ್ ಬ್ಯಾನರ್ ಮಾಡೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗೂ ನೋಡಿ. ಫ್ರೆಂಡ್ಸ್, ತಡ ಮಾಡ್ತೀರಾ, ಬೇಗ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡೋಣ ಪಿಕ್ಸೆಲ್ ಲ್ಯಾಬ್ ಅಂತ. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. PIXELLAB ಪಿಕ್ಸೆಲ್ ಲ್ಯಾಬ್. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅದಾದಮೇಲೆ ಮೇಲೆ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕಸ್ಟಮ್ ಅಂತ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಇದನ್ನೇ ಓಕೆ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಪ್ಲಸ್ಗೆ ಹೋಗಿ ಫ್ರಮ್ ಗ್ಯಾಲರಿ ಅಂತ ಇಮೇಜ್ ತೊಗೊಳ್ಳಿ. ಇದು ಒಂದು PNG. ನಾನು ಇದ್ರದ್ದು ಲಿಂಕ್ ಕೊಡ್ತೀನಿ, ನೀವು ಅದು ಬೇಕಾದರೆ ಅದರಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಮಾಡಿ. ಇಲ್ಲಿ ಹೆಕ್ಸಾಗನ್ ಶೇಪಲ್ಲಿ ಒಂದು ಐಕಾನ್ ಇದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಲೇಟಿವ್ ಸೈಜ್ ಅಂತ ಬರುತ್ತೆ. ಇದು ನೋಡಿ, ಇದು 74 ಇದೆ. ಇದನ್ನು ನಾವು 100ಅಲ್ಲಿ ಕೊಡೋಣ. ಹೈಟು ಮತ್ತೆ ಬಿಡ್ತು. ಪ್ಲಸ್ಸಲ್ಲಿ ಕ್ಲಿಕ್ ಮಾಡೋಣ. ತಿರ್ಗಾ ಫ್ರಮ್ ಗ್ಯಾಲರಿಯಿಂದ ಇನ್ನೊಂದು ಇಮೇಜ್ನ ತೊಗೊಳ್ಳೋಣ. PNG ಇಮೇಜ್ ಅದು. ಇದು ಬಂದುಬಿಟ್ಟು ನಮಗೆ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಮತ್ತು ಸೇಮ್ ಅದೇ ಥರ ಹೈಟು ಮತ್ತು ಬಿಡ್ತು 100ಗೆ ಇಟ್ಕೊಳ್ಳೋಣ. ಓಕೆ ಮಾಡಾದಮೇಲೆ ಇದನ್ನು ನಾವು ಇಮೇಜ್ ಮೂವ್ ಆಗದಿರೋ ಇರೋಕ್ಕೆ ನಾವು ಲಾಕ್ ಮಾಡಬೇಕು. ಇಲ್ಲಿ ಮೇಲೆ 3 ಡಾಟ್ಸ್ ಕೆಳಗಡೆ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಕ್ ಆಗುತ್ತೆ. ರಿಲೇಟಿವ್ ಸೈಜ್ ಕಲರ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ. ಇಲ್ಲಿ ಬೇಕಂದರೆ ನಿಮ್ಗೆ ಯಾವ್ದು ಬೇಕಂದರೆ ಅದು ಕಲರ್ನ ಚೂಸ್ ಮಾಡ್ಕೋಬೋದು. ನಾನು ಈ ಕಲರ್ ತೊಗೊತೀನಿ. ಓಕೆ ಕಲರ್ ತೊಗೊಂಡು ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಓಕೆ ಮಾಡಿ. ಅದಾದಮೇಲೆ ಪ್ಲಸ್ ಆಪ್ಷನ್ಗೆ ಹೋಗಿ ಫ್ರಮ್ ಗ್ಯಾಲರಿಯಿಂದ ಇನ್ನೊಂದು PNG ತೊಗೊಳ್ಳೋಣ. ಅದು ನಾನು ಸರ್ಕಲ್ PNG ಇದು. ಅಲ್ಲಿ ಬಂದುಬಿಟ್ಟು ಇದು ನೋಡಿ ತುಂಬ ದೊಡ್ಡದಿದೆ. ಅಷ್ಟು ದೊಡ್ಡದು ಬೇಡ ನನಗೆ. ಚಿಕ್ಕದು ಮಾಡೋಕ್ಕೆ ನಾನು ಝೂಮ್ ಇದೆಯಲ್ಲ ಅಂದರೆ ತುಂಬ ಚಿಕ್ಕದು ಮಾಡ್ಕೊಳ್ಳಿ. ಅದು ಎಷ್ಟು ಮಧ್ಯದಲ್ಲಿ ಎಷ್ಟಿದೆಯಲ್ಲ ಅಷ್ಟೇ ಆಗಬೇಕು. ಯಾಕಂದರೆ ಅದಕ್ಕಿಂತ ದೊಡ್ಡದು ಬಂದರೆ ಅದು ನಿಮಗೆ ಬರಲ್ಲ, ಬ್ಯಾನರಲ್ಲಿ ಬರಲ್ಲ. ಇದು ಮಧ್ಯ ಲೈನ್ ಇದೆಯಲ್ಲ ಅಷ್ಟೇ ಬರೋದು ನಿಮಗೆ ಬ್ಯಾನರಲ್ಲಿ. ಸೊ ಇದಕ್ಕೆ ಅದೇ ತೊಗೊಳ್ಳೋಣ. ಅಷ್ಟು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕ್ಲೀನಾಗಿ ಕುಂಚ್ಕೊಳ್ಳೋಣ ಪ್ರಾಪರಾಗಿ. ಅದು ಕುಂಚ್ಕೊಂಡಾದಮೇಲೆ ನೋಡಿ ಅದು ಕುಂತ್ಕೊತಾ ಇಲ್ಲ, ಅದು ಕ್ಲೀನಾಗಿ ಎಕ್ಸಾಕ್ಟಾಗಿ ಮಧ್ಯದಲ್ಲಿ ಬರೋ ಹಾಗೆ ಕುಂಚ್ಕೋಬೇಕು. ಓಕೆ, ಅಗೇನ್ ಪ್ಲಸ್ ಅದನ್ನು ಲಾಕ್ ಮಾಡಿಬಿಡೋಣ, ಅದು ಮೂವ್ ಆಗದಿರ ಇರಲಿ ಅಂತ. ಮತ್ತು ಪ್ಲಸ್ ಆಪ್ಷನ್ಗೆ ಹೋಗ್ಬಿಟ್ಟು ಫ್ರಮ್ ಗ್ಯಾಲರಿಯಿಂದ ನಾನು ಇದನ್ನು ತೊಗೊಳ್ತೀನಿ ಫೋಟೋ. ಇದು ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸರ್ಕಲ್ ಇದೆಯಲ್ಲ ಸರ್ಕಲಲ್ಲಿ ನಾನು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಓಕೆ ಮಾಡಿಕೊಂಡ್ರೆ ನಿಮಗೆ ಸರ್ಕಲ್ ಶೇಪಲ್ಲಿ ಅಲ್ಲಿ ಇಮೇಜ್ ಅದು ಫೋಟೋ ಬರುತ್ತೆ. ಅದನ್ನು ನೀವು ಅದು ಸರ್ಕಲ್ ಒಳಗಡೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡಿಕೊಂಡು ಆ ಸರ್ಕಲ್ ಒಳಗಡೆ ಕುಂಚ್ಕೊಳ್ಳೋಣ ಫೋಟೋನ. ಈ ಥರ ನೀವು ಫೋಟೋ ಆದರೂ ಹಾಕ್ಬೋದು, ಇಲ್ಲ ನಿಮ್ಮ ಇಷ್ಟ, ನಿಮ್ಗೆ ಏನಾದರೂ ಹಾಕ್ಬೋದು. ಇದು ನಾನು ಸುಮ್ಮನೆ ಫೋಟೋಗೆ ಚೆನ್ನಾಗಿರುತ್ತೆ ಅಂತ ಆ PNGನ ತೊಗೊಳ್ತೀನಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬ PNGಗಳು ಅವೈಲೇಬಲ್ ಆಗಿದೆ. ಇವಾಗ ಟೆಕ್ಸ್ಟ್ಗೆ ಈ ಆಪ್ಷನ್ನ ಕ್ಲಿಕ್ ಮಾಡೋಣ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಟೆಕ್ಸ್ಟ್ ಅಂತ ಬರುತ್ತೆ. ಎಡಿಟ್ ಮಾಡಿ ನಿಮ್ಮ ಚಾನಲ್ ಹೆಸರನ್ನ ಕೊಡ್ಬೋದು ನೀವು. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಐಝಾ ಭಾಷಾ, AIZAH. ಭಾಷಾನ ಬಿ ಕ್ಯಾಪಿಟಲಲ್ಲಿ ಬರೀತೀನಿ, ಭಾಷಾ. ಅಲ್ಲಿ ಓಕೆ ಮಾಡಿಬಿಟ್ಟು ಅದು ನೀವು ಇಲ್ಲಿ ಅಲ್ಲೇ ಇದೆ ನೋಡಿ ಕೆಳಗಡೆ ತುಂಬ ಈ ಆಪ್ಷನಲ್ಲೇ ನೀವು ಏನಾದರೂ ಮಾಡ್ಬೋದು. ಅಂದರೆ ಎಲ್ಲ ಎಡಿಟಿಂಗ್ ಅದ್ರ ನೇಮ್ ಹೆಸರದು. ಅದು ಮೊದಲು ನಾನು ಇವಾಗ ಫಾಂಟ್ ತೊಗೊತೀನಿ. ನಾನು ಬಂದುಬಿಟ್ಟು ಅಮರ್ನಾಥ್ ಬೋಲ್ಡ್ ಫಾಂಟ್ ತೊಗೊಂಡಿದ್ದೀನಿ. ಓಕೆ ಮಾಡ್ತೀನಿ. ಅದಾದಮೇಲೆ ಅದನ್ನು ಸ್ಟ್ರೋಕ್ಸ್ ಹಾಕ್ತೀನಿ. ನೋಡಿ ಹಿಂಗೆ ಸೈಡಲ್ಲಿ ಬನ್ನಿ, ಎಲ್ಲ ಒಂದೇ ಲೈನಲ್ಲಿ ನಿಮ್ಗೆ ಸಿಗುತ್ತೆ. ಸ್ಟ್ರೋಕ್ನ ಎನೇಬಲ್ ಮಾಡಿ ಮತ್ತು ಶ್ಯಾಡೋನು ಎನೇಬಲ್ ಮಾಡ್ತೀನಿ. ಅದಾದಮೇಲೆ ಇದು ನೋಡಿ ಸೈಜು ಇದು ಇಲ್ಲಿ ಇಷ್ಟರಲ್ಲೇ ನಾವು ಬೇಕಲ್ವ, ನಾವು ಕೈಯಲ್ಲೇ ಝೂಮ್ ಇನ್ ಝೂಮ್ ಔಟ್ ಮಾಡಿದ್ರೆ ಆಗಲ್ಲ. ಸೊ ಅಲ್ಲಿ ಆ ಸೈಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದರೆ ಅಷ್ಟು ಮಾಡ್ಕೋಬೋದು. ಮತ್ತು ಇಲ್ಲಿ ಕಲರ್, ಇದಕ್ಕೆ ಯಾಕೆ ಕಲರ್ ಬೇಕಾದರೆ ಅದು ನಾವು ಕೊಡ್ಬೋದು. ಯಾವುದು ಬೇಕು ನೋಡಿ ಇಲ್ಲಿದೆ. ನಾನು ಅರ್ಧ ಕಲರ್ ಐಝಾಗೆ ಒಂದು ಕಲರ್ ಕೊಡ್ತೀನಿ, ಭಾಷಾಗೆ ಒಂದು ಕಲರಾಗಿ ಕೊಡ್ತೀನಿ. ನೀವು ಬೇಕಾದರೆ ಎಲ್ಲ ಒಂದರಲ್ಲೇ ಕೊಡ್ಬೋದು, ಇಲ್ಲ ಒಂದೊಂದು ಲೆಟ್ರು ಒಂದೊಂದು ಕಲರಲ್ಲಿ ಕೊಡ್ಬೋದು. ನಾನು 2 ನೇಮ್ನ 2 ಕಲರ್ಸಲ್ಲಿ ಕೊಡ್ತೀನಿ. ಓಕೆನಾ. ಸೊ ಇದು ನೋಡಿ ಸೈಜ್ ಇದು ಟಿ ಅಂತ ಇದೆ, ಎಷ್ಟಾದರೂ ಸೈಜ್ ಕೊಡ್ಬೋದು. ಇದು ತುಂಬ ದೊಡ್ಡದಾಯಿತು, ನಾನು ಅದಕ್ಕೆ ಚಿಕ್ಕದಾಗಿ ಮಾಡ್ತೀನಿ. 30ಗೆ ಮಾಡ್ತೀನಿ. 30 ಇದು ನೋಡಿ 22 ತುಂಬಾ ಚಿಕ್ಕದಾಗೋಯ್ತು. ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾನು 30ಗೆ ಇಡ್ತೀನಿ. 30ಗೆ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಥರ ನಿಮ್ಗೆ ಎಷ್ಟು ಬೇಕಾದ್ರೆ
30 ಕೊಟ್ಟು ಓಕೆ ಮಾಡ್ಕೊತೀನಿ. ಅಗೇನ್ ಪ್ಲಸ್ ಆಪ್ಷನ್ಗೆ ಹೋಗಿ ಪ್ಲಸ್ಸಿಂದ ಫ್ರಮ್ ಗ್ಯಾಲರಿಯಿಂದ ಇಮೇಜ್ PNG ಇಮೇಜ್ನ ತೊಗೊತೀನಿ. ಸಬ್ಸ್ಕ್ರೈಬ್ ಬಟನ್ ಇಮೇಜ್ ಇದು. ಅದು ಎಷ್ಟು ಅದು ಎಕ್ಸಾಕ್ಟ್ ನಿಮ್ಮ ಹೆಸರು ಇದೆಯಲ್ಲ, ಹೆಸರು ಕೆಳಗಡೆ ಕುಣಿಸ್ಕೊಳ್ಳಿ. ತುಂಬ ದೊಡ್ಡ ಹೆಸರಿಗಿಂತ ನೇಮ್ಗಿಂತ ದೊಡ್ಡದು ಬೇಡ, ನಿಮ್ಮ ಚಾನಲ್ಗಿಂತ ಚಿಕ್ಕದಾಗೆ ಮಾಡಿ. ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕಾಣಿಸ್ಬೇಕು. ಚಿಕ್ಕದಾಗಿ ಅಂದರೆ ಅಷ್ಟು ಚಿಕ್ಕದಾಗಿ ಮಾಡ್ಕೊಬೇಡಿ, ಕಾಣಿಸೋ ಹಾಗೆ ಅಡ್ಜಸ್ಟ್ ಮಾಡಿ ಅಲ್ಲಿ ಕುಣಿಸಿ. ಅದಾದಮೇಲೆ ಅಗೇನ್ ಪ್ಲಸ್ ಆಪ್ಷನ್ಗೆ ಹೋಗಿ ಫ್ರಮ್ ಗ್ಯಾಲರಿಯಿಂದ ಇನ್ನೊಂದು ಇಮೇಜ್ನ, ಇದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತೀವಲ್ಲ, ನಮ್ದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಆ ಆ್ಯಪನ್ನು ಈ PNGನ ಇಲ್ಲಿ ನಿಮ್ಮ ಫೋಟೋ ಇದೆಯಲ್ಲ, ಇಲ್ಲಾಂದರೆ ನಿಮ್ಮ ಹೆಸರು ಇದೆಯಲ್ಲ ಅದ್ರಿಗೆ ಆಪೋಸಿಟ್ಟಾಗಿ ಕುಣಿಸಿ, ಸ್ವಲ್ಪ ದೊಡ್ಡದಾಗಿ ಅಲ್ಲಿ ಪ್ಲೇಸ್ ಮಾಡಿ. ಸೊ ಅದು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಅದರಿಂದ ನೋಡಿ, ಇದು ನಾವು ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಸ್ ಮಾಡ್ತೀವಿ ಅನ್ನೋ ಆಪ್ಷನಿಂದ ಅದನ್ನು ಹಾಕ್ತಾ ಇರೋದು. ತಿರ್ಗಾ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಅಲ್ಲಿ ನೀವು ಇಲ್ಲಿ ಬರೀರಿ ಫಾಲೋ ಅಸ್ ಆನ್, ಎಲ್ಲ ಕ್ಯಾಪಿಟಲ್ ಲೆಟ್ರಲ್ಲಿ ಬರೀರಿ. ಅದು ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕ್ಯಾಪಿಟಲ್ ಲೆಟ್ರಲ್ಲಿ ಬರೀರಿ. ಓಕೆ ಮಾಡಿಬಿಟ್ಟು ಅದನ್ನು ಹಾಗೆ ಸೇಮ್ ನಿಮ್ಮ ಹೆಸರು ಹೇಗೆ ಅಡ್ಜಸ್ಟ್ ಮಾಡಿದ್ರೆ ಅದೇ ಥರ ಫಾಂಟು, ಕಲರು, ಶ್ಯಾಡೋ ಎಲ್ಲ ಕೊಡಿ. ಇದು ಎಷ್ಟು ಬೇಕು ಅಂದರೆ ಅಷ್ಟು ಫಾಂಟ್ನ ಕೊಡ್ಬೋದು. ನಾನು ಇದನ್ನು ಬಂದುಬಿಟ್ಟು 16 ಕೊಡ್ತೀನಿ. ಕಲರು ಇದು ಕೊಡ್ತೀನಿ ಗ್ರೀನ್ ಕಲರು. ಸೊ ಇಲ್ಲಿ ನೋಡಿ ಗ್ರೀನ್ ಕಲರ್ ಇದೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಲೆಕ್ಟ್ ಮಾಡೋಣ, ನೋಡೋಣ ಅದು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ. ಗ್ರೀನ್ ಕಲರ್ ಕೊಟ್ಟು ಓಕೆ ಮಾಡ್ತೀನಿ. ಅದಾದಮೇಲೆ ಫಾಂಟ್ ಬಂದುಬಿಟ್ಟು ಅದಕ್ಕೆ ಸೇಮ್ ಫಾಂಟೇ ಸೆಲೆಕ್ಟ್ ಮಾಡ್ತೀನಿ. ಓಕೆ ಮಾಡಿದ್ದೀನಿ. ಅಗೇನ್ ಇಲ್ಲೂ ಕೂಡ ಸ್ಟ್ರೋಕು ಮತ್ತು ಶ್ಯಾಡೋ ಎರಡೂ ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ ಕೊಡ್ಬೋದು, ಇಲ್ಲಾಂದರೆ ಬೇಡ, ಅದು ನಿಮ್ಮ ಆಪ್ಷನು. ನೋಡಿ ಇದ್ರ ಮೇಲೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಬೇರೆ ಕಲರ್ನ ಹಾಕೋಣ. ಇಲ್ಲಿ ನೋಡಿ ಸೈಜು ಇಲ್ಲಿ ಕೊಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಕ್ಸಾಕ್ಟ್ ಅದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆಯಲ್ಲ ಅದ್ರ ಮೇಲೇ ಹಾಕಿ, ಎಲ್ಲೂ ಹಾಕಬೇಡಿ, ಯಾಕಂದರೆ ಫಾಲೋ ಅಸ್ ಅಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಟ್ವಿಟ್ಟರ್ ಅದು. ಅಗೇನ್ ಪ್ಲಸ್ ಆಪ್ಷನ್ಗೆ ಹೋಗ್ಬಿಟ್ಟು ಫ್ರಮ್ ಗ್ಯಾಲರಿಯಿಂದ ಯೂಟ್ಯೂಬ್ PNGನ ತೊಗೊಳ್ಳೋಣ. ಇದು ಯೂಟ್ಯೂಬ್ ಬ್ಯಾನರಲ್ಲಿ ಯೂಟ್ಯೂಬ್ PNG ನೋಡಿ ಓಕೆ ಮಾಡಿಕೊಂಡು ಅದು ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ ಇಲ್ಲಿ ಮೇಲೆ ನಿಮ್ಮ ಹೆಸರು ಚಾನಲ್ ನೇಮ್ ಇದೆಯಲ್ಲ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇದು ಆ ಕಡೆ ಈ ಕಡೆ ಕುಣಿಸ್ಕೋಬೇಡಿ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎಲ್ಲ ಸೆಟ್ಟಿಂಗ್ಸು ನೀವು ಮಧ್ಯದಲ್ಲೇ ಮಾಡಬೇಕು. ಅದರಿಂದ ಫೋನಲ್ಲಿ, ಲ್ಯಾಪ್ಟಾಪಲ್ಲಿ ಮತ್ತು PC-ಯಲ್ಲಿ ತುಂಬ ಚೆನ್ನಾಗಿ ಬ್ಯಾನರ್ ಕಾಣಿಸುತ್ತೆ. ಇದೆಲ್ಲ ಆದಮೇಲೆ ಇದು ಮೇಲೆ ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜ್ ಅಂತ ಮಾಡಿ, ಇಲ್ಲಿ ಕಸ್ಟಮಲ್ಲಿ ಬಂದುಬಿಟ್ಟು ಅಲ್ಟ್ರಾ ಕೊಡಿ. ಅದರಿಂದ ತುಂಬ ಚೆನ್ನಾಗಿ ಇಮೇಜ್ ತುಂಬ ಹೈ ಕ್ವಾಲಿಟಿಯಾಗಿ ಬರುತ್ತೆ. ಇದು ನೀವು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಗ್ಯಾಲರಿಯಿಂದ ಈ ಸೇವ್ ಆಗಿರೋ ಇಮೇಜ್ನ ನೀವು ಇಲ್ಲಿ ತೊಗೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬ್ಯಾನರಲ್ಲಿ ಹಾಕ್ಕೋಬೋದು. ಇದು ನಿಮ್ಗೆ ಹೇಗೆ ಹಾಕ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಇಲ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಝೂಮ್ ಮಾಡಿ ತೋರಿಸ್ತೀನಿ. ಈ ಗ್ಯಾಪಲ್ಲಿ ಏನು ಎಡಿಟಿಂಗ್ ಮಾಡಬೇಡಿ, ಅಲ್ಲಿ ಮಾಡಿದ್ರೆ ನಿಮಗೆ ಅದು ಯಾವುದು ಬರಲ್ಲ, ನಿಮ್ಗೆ ಯೂಟ್ಯೂಬಲ್ಲಿ ಬ್ಯಾನರಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಏನೇ ಮಾಡಿದ್ರೂ ಈ ಲೈನ್ ಒಳಗಡೆ ಮಾಡಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋಯಲ್ಲಿ ನಿಮ್ಗೆ ಹೇಗೆ ಬ್ಯಾನರ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.